ಮೇಷರಾಶಿಯವರಿಗೆ ಮೇ 21 ನಂತರ ಆರಂಭವಾಗುವ ದಿನಗಳು ಜೀವನದಲ್ಲಿ ಹೊಸ ಚೈತನ್ಯ, ಹೊಸ ಯೋಚನೆಗಳು ಮತ್ತು ಹೊಸ ದಾರಿಗಳನ್ನು ತೋರಿಸುವ ಸಮಯವಾಗಿರಬಹುದು. ಇತ್ತೀಚಿನ ಕೆಲವು ವಾರಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಒತ್ತಡ, ಗೊಂದಲ ಮತ್ತು ಅಸ್ಪಷ್ಟತೆ ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಗುವ ಸಾಧ್ಯತೆಯಿದೆ. ನೀವು ಯಾವ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಬಹುಕಾಲದಿಂದ ಮುಂದೂಡಲ್ಪಟ್ಟ ಯೋಜನೆಗಳು ಮತ್ತೆ ಚಲನೆ ಪಡೆಯಬಹುದು. ನಿಮ್ಮೊಳಗಿನ ನಾಯಕತ್ವ ಗುಣ ಮತ್ತಷ್ಟು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಹಲವರು ನಿಮ್ಮ ಸಲಹೆಯನ್ನು ಕೇಳುವ ಪರಿಸ್ಥಿತಿ ಬರಬಹುದು. ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುವ ಸಮಯ ಇದು. ಉದ್ಯೋಗ ಕ್ಷೇತ್ರದಲ್ಲಿ ನೋಡಿದರೆ ಮೇಷರಾಶಿಯವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಕೆಲಸದ ಒತ್ತಡ ಹೆಚ್ಚಾದರೂ ಅದನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುವ ಸಾಧ್ಯತೆ ಇದೆ. ಕೆಲವು ಜನರಿಗೆ ಪದೋನ್ನತಿ ಅಥವಾ ಹೊಸ ಅವಕಾಶಗಳ ಕುರಿತು ಮಾತುಕತೆಗಳು ನಡೆಯಬಹುದು. ಉದ್ಯೋಗ ಬದಲಾವಣೆಯನ್ನು ಯೋಚಿಸುತ್ತಿರುವವರಿಗೆ ನಿಧಾನವಾಗಿ ಉತ್ತಮ ಅವಕಾಶಗಳು ಕಾಣಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದರೂ ನಿಮ್ಮ ನೇರ ಸ್ವಭಾವದಿಂದ ಸಮಸ್ಯೆಗಳನ್ನು ಬೇಗನೆ ಪರಿಹರಿಸಬಹುದು. ಕೆಲಸದ ಸ್ಥಳದಲ್ಲಿ ತಾಳ್ಮೆ ಮತ್ತು ಮೃದುಭಾಷೆ ಬಳಸಿದರೆ ಹೆಚ್ಚಿನ ಯಶಸ್ಸು ಸಿಗುತ್ತದೆ. ವ್ಯವಹಾರದಲ್ಲಿ ಇರುವ ಮೇಷರಾಶಿಯವರಿಗೆ ಈ ಸಮಯ ನಿಧಾನವಾದರೂ ಲಾಭದಾಯಕವಾಗಿರಬಹುದು. ಹೊಸ ಗ್ರಾಹಕರು ಅಥವಾ ಹೊಸ ಸಂಪರ್ಕಗಳು ನಿಮ್ಮ ವ್ಯಾಪಾರಕ್ಕೆ ಬೆಳವಣಿಗೆ ತರುತ್ತವೆ. ಹಳೆಯ ನಷ್ಟಗಳಿಂದ ಹೊರಬರುವ ಅವಕಾಶಗಳು ದೊರೆಯಬಹುದು. ಯಾವುದೇ ಹೊಸ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಯೋಚಿಸುವುದು ಉತ್ತಮ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ತೊಂದರೆ ತರಬಹುದು. ಆದರೆ ಧೈರ್ಯ ಮತ್ತು ಯೋಜಿತ ಕ್ರಮಗಳಿಂದ ನೀವು ಸ್ಥಿರವಾದ ಪ್ರಗತಿಯನ್ನು ಕಾಣಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಧಾನವಾಗಿ ದೊರೆಯುತ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯವಾಗಬಹುದು. ಹಣ ಬರುತ್ತಿದ್ದರೂ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆ, ಕುಟುಂಬ ಅಥವಾ ವಾಹನ ಸಂಬಂಧಿತ ಖರ್ಚುಗಳು ಕಾಣಿಸಬಹುದು. ಕೆಲವು ಜನರಿಗೆ ಹಳೆಯ ಸಾಲ ತೀರಿಸುವ ಅವಕಾಶ ದೊರೆಯಬಹುದು. ಹಳೆಯ ಬಾಕಿ ಹಣ ಮರಳಿ ಸಿಗುವ ಸಾಧ್ಯತೆಯೂ ಇದೆ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಿರತೆ ಪಡೆಯಬಹುದು. ಉಳಿತಾಯದ ಕಡೆ ಗಮನ ಕೊಡುವುದು ಒಳಿತು. ಹಣಕಾಸಿನ ವಿಷಯದಲ್ಲಿ ಇತರ ಮಾತಿಗಿಂತ ನಿಮ್ಮ ಯೋಚನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು. ಕುಟುಂಬ ಜೀವನದಲ್ಲಿ ಸಾಮಾನ್ಯವಾಗಿ ಶಾಂತಿ ಮತ್ತು ಸಂತೋಷ ಕಾಣಬಹುದು. ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗಬಹುದು. ಕೆಲವೊಮ್ಮೆ ಸಣ್ಣ ಮಾತಿನ ಅಸಮಜ್ಜಿ ಅಥವಾ ಅಭಿಪ್ರಾಯ ಭಿನ್ನತೆಗಳು ಕಾಣಿಸಿಕೊಂಡರೂ ಅವು ದೊಡ್ಡ ಸಮಸ್ಯೆಯಾಗುವುದಿಲ್ಲ. ನಿಮ್ಮ ಸಹನೆ ಮತ್ತು ಪ್ರೀತಿಯ ಸ್ವಭಾವದಿಂದ ಸಂಬಂಧಗಳು ಮತ್ತೆ ಸುಧಾರಿಸುತ್ತವೆ. ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವುದು ಅಗತ್ಯವಾಗಬಹುದು. ಕುಟುಂಬದಲ್ಲಿ ಶುಭ ಕಾರ್ಯಗಳ ಚರ್ಚೆಗಳು ನಡೆಯುವ ಸಾಧ್ಯತೆಯಿದೆ. ದೂರವಾಗಿದ್ದ ಬಂಧುಗಳು ಮತ್ತೆ ಸಂಪರ್ಕಕ್ಕೆ ಬರಬಹುದು. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಈ ಸಮಯ ಮಿಶ್ರ ಫಲಿತಾಂಶ ನೀಡಬಹುದು. ಈಗಾಗಲೇ ಸಂಬಂಧದಲ್ಲಿರುವವರು ಪರಸ್ಪರ ಅರ್ಥೈಸಿಕೊಳ್ಳಲು ಹೆಚ್ಚು ಪ್ರಯತ್ನಿಸಬೇಕು. ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸದೆ ಮಾತಿನ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವುದು ಉತ್ತಮ. ಕೆಲವರಿಗೆ ಪ್ರೀತಿಯ ಸಂಬಂಧದಲ್ಲಿ ಹೊಸ ತಿರುವುಗಳು ಕಾಣಬಹುದು. ವಿವಾಹವಾಗದವರಿಗೆ ಹೊಸ ಪರಿಚಯಗಳು ಸಂತೋಷ ತರಬಹುದು. ದಾಂಪತ್ಯ ಜೀವನದಲ್ಲಿ ಸಂಗಾತಿಯ ಸಹಕಾರ ಹೆಚ್ಚಾಗುತ್ತದೆ. ಮನಸ್ಸಿನ ಮಾತುಗಳನ್ನು ತೆರೆಯಾಗಿ ಹಂಚಿಕೊಂಡರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಅತಿಯಾದ ಕೆಲಸ ಮತ್ತು ಮಾನಸಿಕ ಒತ್ತಡದಿಂದ ದೇಹದಲ್ಲಿ ದೌರ್ಬಲ್ಯ ಕಾಣಿಸಬಹುದು. ನಿದ್ರೆಯ ಕೊರತೆ, ತಲೆನೋವು ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಕೆಲವರಿಗೆ ಕಾಣಿಸಬಹುದು. ಸಮಯಕ್ಕೆ ಆಹಾರ ಸೇವನೆ ಮತ್ತು ವಿಶ್ರಾಂತಿ ಬಹಳ ಮುಖ್ಯ. ವ್ಯಾಯಾಮ, ಯೋಗ ಮತ್ತು ಧ್ಯಾನ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು. ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣ ಗಮನ ಕೊಡುವುದು ಒಳಿತು. ಆರೋಗ್ಯದ ಕಡೆ ಶಿಸ್ತು ಪಾಲಿಸಿದರೆ ದೇಹ ಮತ್ತು ಮನಸ್ಸು ಎರಡೂ ಚೈತನ್ಯದಿಂದ ಇರುತ್ತವೆ. ವಿದ್ಯಾರ್ಥಿಗಳಿಗಾಗಿ ಈ ಸಮಯ ಹೆಚ್ಚು ಗಮನ ಮತ್ತು ಶ್ರಮ ಬೇಡುವ ಅವಧಿಯಾಗಿರಬಹುದು. ಓದಿನಲ್ಲಿ ಏಕಾಗ್ರತೆ ಹೆಚ್ಚಿಸಲು ಸ್ವಲ್ಪ ಹೆಚ್ಚುವರಿ ಪ್ರಯತ್ನ ಅಗತ್ಯ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ನಿಧಾನವಾಗಿ ಉತ್ತಮ ಫಲಿತಾಂಶದ ಸೂಚನೆಗಳು ಕಾಣಬಹುದು. ಶಿಕ್ಷಕರ ಅಥವಾ ಹಿರಿಯರ ಸಲಹೆ ಉಪಯೋಗವಾಗುತ್ತದೆ. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ. ಸಮಯವನ್ನು ಸರಿಯಾಗಿ ಬಳಕೆ ಮಾಡಿದರೆ ಭವಿಷ್ಯಕ್ಕೆ ಉತ್ತಮ ಅಡಿಪಾಯ ನಿರ್ಮಿಸಬಹುದು. ಮೇಷರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು ಮತ್ತು ನೇರ ಸ್ವಭಾವದವರು. ಆದರೆ ಕೆಲವೊಮ್ಮೆ ಕೋಪ ಮತ್ತು ಆತುರವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮೇ 21 ನಂತರದ ದಿನಗಳಲ್ಲಿ ಈ ಗುಣಗಳನ್ನು ನಿಯಂತ್ರಿಸಲು ಸಾಧ್ಯವಾದರೆ ನೀವು ಹೆಚ್ಚಿನ ಯಶಸ್ಸನ್ನು ಕಾಣಬಹುದು. ನಿಮ್ಮೊಳಗಿನ ಶಕ್ತಿ ಮತ್ತು ನಾಯಕತ್ವವು ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮುಂದುವರಿದರೆ ಅಸಾಧ್ಯವೆನಿಸಿದ ಕೆಲಸಗಳು ಸಾಧ್ಯವಾಗಬಹುದು.
ಆಧ್ಯಾತ್ಮಿಕವಾಗಿ ನೋಡಿದರೆ ಈ ಸಮಯ ಮನಸ್ಸಿಗೆ ಹೊಸ ಶಾಂತಿಯನ್ನು ನೀಡಬಹುದು. ದೇವರ ಆರಾಧನೆ, ಧ್ಯಾನ ಅಥವಾ ಪೂಜೆಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಕೆಲವರು ದೇವಸ್ಥಾನಗಳ ಭೇಟಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆಯಿದೆ. ಇದರಿಂದ ಮನಸ್ಸಿನ ಅಶಾಂತಿ ಕಡಿಮೆಯಾಗಬಹುದು. ಹಿರಿಯರ ಆಶೀರ್ವಾದ ಮತ್ತು ಸಕಾರಾತ್ಮಕ ಚಿಂತನೆಗಳು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆ ತರಬಹುದು. ಒಟ್ಟಾರೆ ಮೇ 21 ನಂತರದ ದಿನಗಳು ಮೇಷರಾಶಿಯವರಿಗೆ ನಿಧಾನವಾದರೂ ಸ್ಥಿರ ಪ್ರಗತಿ, ಹೊಸ ಅವಕಾಶಗಳು, ಸಂಬಂಧಗಳಲ್ಲಿ ಸುಧಾರಣೆ ಮತ್ತು ಆತ್ಮವಿಶ್ವಾಸ ಹೆಚ್ಚುವ ಸಮಯವಾಗಿರುತ್ತದೆ. ಕೆಲ ಸವಾಲುಗಳು ಬಂದರೂ ಅವನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿರುತ್ತದೆ. ತಾಳ್ಮೆ, ಶ್ರಮ ಮತ್ತು ಸಮತೋಲನದ ಚಿಂತನೆಯೊಂದಿಗೆ ಮುಂದೆ ನಡೆದರೆ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.